ಕೇಳಲೊಂಥರ ಥರ ಕೇಳಲೊಂಥರ ಥರ ಕೇಳಲೊಂಥರ ಥರ ಕೇಳಲೊಂಥರ ಥರ. ಇಂಟೆನ್ಷನ್ ಚೆನ್ನಾಗಿದ್ದರೆ ಏನು ಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದೇವೆ ಹೇಳಿದ್ದಾರೆ ಒಳ್ಳೆದಾಗುತ್ತೆ. I don't think we should blame anybody in this world. Everybody has a reason. But of course, this will do well. It should do well. ಇಷ್ಟೆಲ್ಲ ಜನ ಬಂದಿದ್ದೀವಿ, ಆಶೀರ್ವಾದ ಮಾಡಿದ್ರೆ ವೇಸ್ಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ unless and until you waste it yourself. I'm sure you won't. ಮಾಧ್ಯಮದಲ್ಲಿ ಬಂದಿರುವಂತ ಎಲ್ಲರಿಗೂ ನನ್ನ ನಮಸ್ತೆಗಳನ್ನ ಹೇಳ್ತಾ ಚಿತ್ರತಂಡಕ್ಕೆ ಜಿಂದಾ and Big Bazaar ಎಲ್ಲರಿಗೂ ಒಳ್ಳೆಯದಾಗಲಿ. And thank you again and again for calling me with so much of honor, giving me so much of respect. Thank you all. I'll take this on. Thank you, sir. Thank you so much. Love you so much. ಈಗ ಮುಖ್ಯ ದತ್ತ ಜಿಂದಾ. ಸರ್, ನನ್ನ ಹೆಸರು ದತ್ತ ಅಂದ್ಬಿಟ್ಟು, ದತ್ತಾತ್ರೇಯ ಬಚ್ಚೇಗೌಡ. ಐ ಆಮ್ ದಿ ಪ್ರೊಡ್ಯೂಸರ್ ಆಫ್ ದಿಸ್ ಫಿಲಿಮ್. ದಿಸ್ ಇಸ್ ಮೈ ಥರ್ಡ್ ಕನ್ನಡ ಫಿಲಿಮ್. ಇದು 3ನೇ ಕನ್ನಡ ಫಿಲಿಮು. ಇದಕ್ಕೆ ಮುಂಚೆ ನಟ ಅಂತ ಒಂದು ಫಿಲಿಮ್ ಮಾಡಿದ್ದೆ. ಅದಾದಮೇಲೆ ಪೋಖ್ರಿ ಆಫ್ ದರ್ಶನ್. ದಿಸ್ ಇಸ್ ಮೈ ಥರ್ಡ್ ಫಿಲಿಮ್ ಇನ್ ಕನ್ನಡ. ಇಟ್ ಇಸ್ ಬೇಸ್ಡ್ ಆನ್ ಎ ಟ್ರೂ ಸ್ಟೋರಿ ವಿಚ್ ಹ್ಯಾಪನ್ ಇನ್ ಕೊಳ್ಳೇಗಾಲ ಇನ್ ದ ಇಯರ್ 1979. ಇದು ಬಂದ್ಬಿಟ್ಟು ನಮ್ಮ ಮಹೇಶ್ ಸರ್ ಅವರು, ನಮ್ಮ ಡೈರೆಕ್ಟರ್ ಮಹೇಶ್ ಸರ್ ಅವರು ಬ್ರೀಫ್ ಮಾಡಿದ್ದು ನನಗೆ. ಸೊ ಬೇಸ್ಡ್ ಆನ್ ಈಸ್ ದಿ ಸ್ಕ್ರಿಪ್ಟ್ ಆ್ಯಂಡ್ ಐ ಜಸ್ಟ್ ವೆಂಟ್ ಐ ಪ್ರೊಡ್ಯೂಸಿಂಗ್ ದಿಸ್ ಫಿಲ್ಮ್. ನೋ ಟೋಟ್ಲಿ ಐ ಲೈಕ್ ದಿ ಸ್ಕ್ರಿಪ್ಟ್ ನರೇಟೆಡ್ ಬೈ ಮಹೇಶ್. ಪ್ಲಾನಿಂಗ್ ಜೂನ್ ಫಸ್ಟ್ ವೀಕ್ ಮೋಸ್ಟ್ ಪ್ರಾಬಬ್ಲಿ. ಸರ್, ನಮ್ಮ ಫಿಲಿಮ್ ಬಗ್ಗೆ ನಾನು ಹೇಳಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಫಿಲಿಮ್ ತೆರೆ ಮೇಲೆ ಬರಲಿ. ಆಡಿಯನ್ಸ್ ಇಸ್ ದೇರ್, ಗಾಡ್ ಇಸ್ ದೇರ್. ಒಬ್ಬ ನಿರ್ದೇಶಕ ಅಂತಂದಮೇಲೆ ಎಲ್ಲ ಜನರುಗಳ ಸಿನಿಮಾಗಳನ್ನು ಮಾಡಬೇಕು. ಆರಂಭ ಆಗಿದ್ದು ಲವ್, ಕೆಲಸ ಕಲ್ತಿದ್ದು ಆ್ಯಕ್ಷನ್ ಡೈರೆಕ್ಟರ್ಗಳ ಹತ್ರ. ಸಿನಿಮಾಗೆ ಆಫರ್ ಸಿಕ್ಕಿದ್ದು, ಆಪರ್ಚುನಿಟಿ ಸಿಕ್ಕಿದ್ದು ಲವ್ ಸಿನಿಮಾ. ಅದಾದಮೇಲೂ ಕೂಡ ಲವ್ ಸಿನಿಮಾಗಳನ್ನ ಮಾಡಿದೆ, ಆ್ಯಕ್ಷನ್ ಮಾಡಿದೆ. ಈಗ ಒಂದು ಜಿಂದಾ ಅನ್ನೋ ಒಂದು 79-80ನೇ ಇಸ್ವಿಯಲ್ಲಿ ನಡೆದಂಥ ಒಂದು ಸಬ್ಜೆಕ್ಟನ್ನು ಆಯ್ಕೆ ಮಾಡಿಕೊಂಡು ಕತೆ ಮಾಡಿ ಇದನ್ನು ಯಾರ್ಯಾರನ್ನ ಹಾಕೋಣ ಅಂತಂದಾಗ ದೊಡ್ಡವ್ರನ್ನ ಹಾಕೋಣ ಅಂತ ಕೆಲವರಂದರು, ಇಲ್ಲ ಎಸ್ಟಾಬ್ಲಿಷ್ಡ್ ಹಾಕೋಣ ಅಂತ ಕೆಲವರಂದರು. ಅದೆಲ್ಲವನ್ನು ಮೀರಿ ಈ ಕತೆ ಡಿಮ್ಯಾಂಡ್ ಮಾಡ್ತಾ ಇದ್ದದ್ದು ಏನು ಅಂತಂದರೆ, ನನಗೆ ಹೊಸ ಫೇಸ್ಗಳು ಬೇಕು, ಫ್ರೆಶ್ ಫೇಸ್ಗಳು ಬೇಕು, ರಾ ಫೇಸ್ಗಳು ಬೇಕು ಅಂತ ಹುಡುಕ್ತಾ ಇದ್ದೆ. ಆವಾಗ ಚೂಸ್ ಮಾಡಿ ಆ ಸಿನಿಮಾನ ಇಲ್ಲಿ ತನಕ ಒಂದು ಅದ್ಧೂರಿಯಾಗಿ ಮಾಡಿ ದತ್ತವರು ನನಗೇನು ಬೇಕೋ ಅದನ್ನೆಲ್ಲ, ಸಿನಿಮಾಗೆ ಏನು ಬೇಕೋ ಅದಷ್ಟನ್ನು ಕೊಟ್ಟು ಇವತ್ತು ಆಡಿಯೋ ರಿಲೀಸ್ ತನಕ ಬಂದಿದೆ. ಮುಂದಿನ ತಿಂಗಳು ಸಿನಿಮಾನ ಬಿಡುಗಡೆ ಮಾಡ್ತಾಯಿದ್ದೀವಿ. ಜಿಂದಾ ಅನ್ನೋ ಒಂದು ನೈಜವಾದ ಕಥೆ ಡೈರೆಕ್ಟರ್ ನನಗೆ ಹೇಳಿದಾಗ, ಇದು ಒಂದು ರಾ ಆ್ಯಂಡ್ ರಸ್ಟಿಕ್ಕು, ಒಂದು ಯಾವುದೊಂದು ಈ ಮೈಸೂರು ಕೊಳ್ಳೇಗಾಲ ಈ ಬ್ಯಾಕ್ಡ್ರಾಪಲ್ಲಿ ನಡೆಯುವಂಥದ್ದು ಕತೆ ಅಂತ ಹೇಳಿದಾಗ, ಇದರಲ್ಲಿ ತುಂಬ ಒಂದು ಆ ಸನ್ನಿವೇಶಗಳು, ಪಾತ್ರಗಳು ಇದೆಲ್ಲ ಯಾರು ನೋಡಿಲ್ದಿರ್ತಕ್ಕಂಥದ್ದು. ಅಂದರೆ ಇವಾಗ ನಾವು ಕೇಳಿರ್ತೀವಿ ವೈಲ್ಡ್ ಇದ್ರ ಬಗ್ಗೆ ಎಲ್ಲ ಕೇಳಿರ್ತೀವಿ, ಬಟ್ ಅದ್ರ ಒಡನಾಟ ಅದು ಯಾವ ಥರ ಇರ್ತೀವಿ, ಯಾವ ಥರ ಫಂಕ್ಷನಿಂಗ್ ಮಾಡ್ತಾನೆ ಅನ್ನೋದು ಗೊತ್ತಿರಲ್ಲ. ಸೊ ಅದ್ರ ಕಥೆನ ಭಾಳ ಅಚ್ಚುಕಟ್ಟಾಗಿ ಮನಸ್ಸಿಗೆ ಮುಟ್ಟೋ ಹಾಗೆ ಹೇಳಿದ್ರು ಮಹೇಶ್ ಸರ್. ಸೊ ಇದರಲ್ಲಿ ಹಾಡು ಬರಬೇಕಂದ್ರೆ ಯಾವ ಥರ ಹಾಡುಗಳು ಯಾವ ಥರ ಪೋಣಿಸ್ಕೊಬೇಕು ಅನ್ನೋದೇ ಇದರಲ್ಲಿ ಒಂದು ದೊಡ್ಡ ಸವಾಲಾಗಿದ್ದಾಗ, ಮಹೇಶ್ ಸರು, ನಾನು ಮತ್ತು ನಾಗೇಂದ್ರ ಪ್ರಸಾದ್ ಸರ್ ಕೂತ್ಕೊಂಡು ಒಂದಷ್ಟು ಪ್ಲ್ಯಾನ್ಸ್ ಮಾಡಿಕೊಂಡು ಈಗ ಕೊಳ್ಳೇಗಾಲದಲ್ಲಿ ಅಲ್ಲಿ ಫೇಮಸ್ ಆಗಿರ್ತಕ್ಕಂಥ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಒಂದು ಸಾಂಗ್ ಆಗುತ್ತೆ. ಸೊ ಅಲ್ಲಿ ಒಂದು ಹಾಡು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಅಲ್ಲಿ ಮಾಯಾಕಾರ ಅಂತ ಒಂದು ಹಾಡನ್ನು ನಾಗೇಂದ್ರ ಪ್ರಸಾದ್ ಸರ್ ತುಂಬ ಚೆನ್ನಾಗಿ ಹಾಡಿದ್ರು, ತುಂಬ ಚೆನ್ನಾಗಿ ಬರ್ಕೊಟ್ರು. ಅದನ್ನು ಶಶಾಂಕ್ ಶೇಷಗಿರವರು ತುಂಬ ಚೆನ್ನಾಗಿ ಹಾಡಿದ್ದಾರೆ. ಸೊ ಹೀಗೇನೆ ಇನ್ನೊಂದು ಲವ್ ಸಾಂಗ್ ಬೇಕು ಅಂತ ಆದಾಗ ಅದನ್ನು ಮಾದೇಶನ ಆಣೆ ಮುದ್ದು ನೀನು ಅಂತ ಒಂದು ಬ್ಯೂಟಿಫುಲ್ ಲವ್ ಸಾಂಗ್ನ ಅದನ್ನು ಸಹ ಬರ್ಕೊಟ್ರು. ಮತ್ತು ತುಂಬ ಚೆನ್ನಾಗಿ ಬಂತು ಹಾಡೋದು. ಅದನ್ನು ರಾಜೇಶ್ ಕೃಷ್ಣ ಅವರು ಅದ್ಭುತವಾಗಿ ಹಾಡಿದ್ದಾರೆ. ಹಾಗೆಯೇ ಮೇಘನಾ ರಾಜ್ ಅವರು ಕೂಡ ಇದರಲ್ಲಿ ಒಂದು ಹಾಡಿದ್ದಾರೆ. ಹಾಗೆಯೇ ಇನ್ನೊಂದು ಎಲ್ಲ ಗೆಳೆಯರು, ಅಂದರೆ ಈ ಜಿಂದಾದಲ್ಲಿ ಬರ್ತಕ್ಕಂಥ 4 ವಿಭಿನ್ನ ಪಾತ್ರಗಳು ಏನಿದ್ದಾರೆ ಅವರೆಲ್ಲ ಒಂದು ಡ್ರಿಂಕ್ ಸಾಂಗ್, ಅಂದರೆ ಕುಡಿದ್ಬಿಟ್ಟು ಒಂದು ಹಾಡಾಡ್ತಾರೆ. ಒಬ್ಬ ಫ್ರೆಂಡು ಹೀಗಾಗೋದಾ ಅಂತ. ಸೊ ಲವ್ ಆಗದೆ ನಮಗೆ ಲವ್ ಆಗದೆ ಅವನಿಗೆ ನೋವಾಗದೆ ನಮಗೆ ಅಂತ. ಸೊ ಅದೇ ಆ್ಯಸ್ ಇಟ್ ಈಸ್ ಈ ಒಂದು ಡ್ರಿಂಕ್ ಸಾಂಗ್ ಅಂತೇನಿದೆ ಅದನ್ನು ಸಹ ತುಂಬ ಚೆನ್ನಾಗಿ ಬರ್ಕೊಟ್ಟು ಚಿಂತನ್ ಅಂತ ಒಬ್ಬ ಸಿಂಗರ್ ಮೈಸೂರಿನವರು, ಅವರು ಬಹಳ ಚೆನ್ನಾಗಿ ಹಾಡಿದ್ದಾರೆ. ಸೊ ಹೀಗೆ 3-4 ಹಾಡುಗಳು ಇದರಲ್ಲಿ ಚೆನ್ನಾಗಿ ಬಂದು ಬ್ಯಾಕ್ಗ್ರೌಂಡ್ಸ್ ಕೂಡ ಕಂಪ್ಲೀಟ್ ಆಗಿದೆ. ಈ ಸಿನಿಮಾಗೆ ಎಲ್ಲ ಹಾಡುಗಳನ್ನು ಬರೆದಿದ್ದೀನಿ. ಈ ಸಿನಿಮಾದ ಹಾಡುಗಳನ್ನು ಬಿಡುಗಡೆ ಮಾಡಲಿಕ್ಕೆ ಮ್ಯೂಸಿಕ್ ಬಜಾರ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಹುಟ್ಟಾಕಿದ್ದೇವೆ. ಒಂದಷ್ಟು ಜನ ತಂತ್ರಜ್ಞರು, ಸಂಗೀತ ನಿರ್ದೇಶಕರು, ಸಾಹಿತಿಗಳು ಎಲ್ಲರೂ ಸೇರಿಕೊಂಡಂಥ ಒಂದು ಸಂಸ್ಥೆ ಇದು. ನಾನೊಬ್ಬನೇ ಅಲ್ಲ. ಮ್ಯೂಸಿಕ್ ಬಜಾರ್ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ಹಾಡುಗಳನ್ನು, ಕನ್ನಡದ ಹಾಡುಗಳನ್ನು ಕನ್ನಡಿಗರಿಗೆ ಕೇಳಿಸೋ ನಿಟ್ಟಿನಲ್ಲಿ ಹೆಚ್ಚು ಕೆಲಸ ಮಾಡಬೇಕು ಅನ್ನೋದು ಒಂದು ಉದ್ದೇಶ. ಜಿಂದಾ ಸಿನಿಮಾ ಒಂದು ನೈಜ ಸಿನಿಮಾ, ನೈಜ ಘಟನೆಯನ್ನು ಆಧರಿಸಿದಂಥ ಸಿನಿಮಾ. ನಂತರ ಇದು ನನ್ನ 2ನೇ ಸಿನಿಮಾ ಜಿಂದಾ.
ಟೈಟ್ಲ್ ಕೇಳೋಕ್ಕೇ ಒಂಥರ ಭಾರವಾಗಿದೆ, ಗಟ್ಟಿತನ ಇದೆ. ಸೊ ನೀವೆಲ್ಲ ಟ್ರೈಲರ್ ನೋಡಿದ್ದೀರಾ ಆಲ್ರೆಡಿ. ಸೊ ಟ್ರೈಲರ್ ಒಂದು ರಾ ಫೀಲಿಂಗ್ ಇದೆ. ಇದು 1979 ನಡೆದಂಥ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ. ಸೊ ಆ ಸಿನಿಮಾದಲ್ಲಿ ನಟನೆ ಮಾಡೋಕ್ಕೆ ನನಗೆ ತುಂಬಾ ಖುಷಿ ಆಗ್ತಿದೆ, ಯಾಕೆಂದರೆ ಆ ಸಮಯದಲ್ಲಿ ನಾವು ಇನ್ನೂ ಹುಟ್ಟೇ ಇರಲಿಲ್ಲ. ಸೊ ಆ ಪಾತ್ರನ ಮಾಡಬೇಕು ಅಂದಾಗ ನಾವು ತುಂಬಾ ತಯಾರಿ ತಗೊಂಡು, ಸೊ ಇನ್ಪುಟ್ ನಮ್ಮ ನಿರ್ದೇಶಕರಂತಹ ಮಹೇಶ್ ಸರ್ ಕಡೆಯಿಂದ ಹಾಗೂ ನಮ್ಮ ಪ್ರೊಡ್ಯೂಸರ್ ಕಡೆಯಿಂದ, ಯಾಕೆಂದರೆ ಅವರು ಆ ಸಮಯನ ನೋಡಿ ಬಂದವರು, ದಾಟಿ ಬಂದಂಥವ್ರು. ಸೊ ಆ ಎಲ್ಲ ಇನ್ಪುಟ್ಸ್ ತೊಗೊಂಡು ಅವ್ರು ಹಾವ ಭಾವ, ಆ ಸ್ಟೈಲು, ಹೇಗಿರಬೇಕು, ಆ ಟೈಮಲ್ಲಿ ಹೇಗೆ ನಡವಳಿಕೊಳ್ತಾ ಇದ್ರು, ಹಾಗೆ ಹೇಗೆ ಮಾತಾಡ್ತಾಯಿದ್ರು, ಇವೆಲ್ಲ ಒಂದು ಇನ್ಪುಟ್ಸ್ ತೊಗೊಂಡು ಮಾಡಿದ್ರಿಂದ ಈ ಒಂದು ಕ್ಯಾರೆಕ್ಟರ್ನ ಈಸಿಯಾಗಿ ತೊಗೊಳಕ್ಕೆ ನನಗೆ ಇಷ್ಟ ಆಯಿತು. ಅಂದರೆ ಅಷ್ಟಾಗಿ ನಂಗೆ ಕಷ್ಟ ಆಗಿಲ್ಲ. ಒಂದು ಗ್ಯಾಂಗ್ಸ್ಟರ್ದು ಒಂದು ಸ್ಟೋರಿ. ಸೊ ಈಗಲೇ ನಾನು ಅದನ್ನು ಅನ್ವೀಲ್ ಮಾಡಿದ್ರೆ ನೀವು ಸಿನಿಮಾ ನೋಡ್ಬೇಕಾದ್ರೆ ಅದು ನಿಮಗೆ ಅಷ್ಟು ಖುಷಿ ಕೊಡೋಲ್ಲ. ಬಟ್ ಒಂದು ರಾ ಸಬ್ಜೆಕ್ಟಾಗಿ ಸಿನಿಮಾ ಹೇಗೆ ಒಂದು ಆ ಗ್ಯಾಂಗ್ಸ್ಟರ್ಸ್ ಹುಡುಗರು ಇದ್ದರು, ಏನೆಲ್ಲ ಆಯಿತು ಇಡೀ ಜರ್ನಿಲಿ, ಅವ್ರ ಜರ್ನಿಲಿ ಅನ್ನೋದನ್ನ ಈ ಸಿನಿಮಾಲಿ ನೀವು ನೋಡ್ಬೋದು. ರಾಜು ತಾಳಿಕೋಟಿ ಅವ್ರ ಮಗ ಭರತ್ ರಾಜ್ ತಾಳಿಕೋಟಿ ಅಂತ. ನಾನು ಪ್ರಪ್ರಥಮವಾಗಿ ಈ ಜಿಂದಾ ಚಿತ್ರದಲ್ಲಿ ನಾಯಕನಾಗಿ ನಟಿಸಿದ್ದೀನಿ. 6 ಜನ ನಾಯಕರೊಂದಿಗೆ ನಾನು ಒಬ್ಬನು ನಾಯಕನಾಗಿ ಕೆಲಸ ಮಾಡಿದ್ದೀನಿ. ಪ್ರಪ್ರಥಮವಾಗಿ ಚಿತ್ರದಲ್ಲಿ ಕೆಲಸ ಮಾಡೋದ್ರಿಂದ ತುಂಬ ಖುಷಿಯಾಗಿದೆ. ಅಷ್ಟೇ ನರ್ವಸ್ ಆಗಿದ್ದೀನಿ ತಂದೆಯವ್ರ ಜೊತೆಗೆ, ಮುಸ್ಸಂಜೆ ಮಹೇಶ್ ಸರ್ ಅವ್ರ ಜೊತೆಗೆ. ಆದರೆ ಇವನು ಒಂದೇನು ಕ್ಯೂರಿಯಾಸಿಟಿ ಅಂದರೆ, ಉತ್ತರ ಕರ್ನಾಟಕದ ಹುಡುಗನ್ನ ಕರ್ಕೊಂಬಂದು ಕೊಳ್ಳೇಗಾಲದ ಲ್ಯಾಂಗ್ವೇಜನ್ನು ಮಾತಾಡಿಸಿದ್ದಾರೆ. ಕಷ್ಟ ಆದರೂ ಮುಸ್ಸಂಜೆ ಮಹೇಶ್ ಸರ್ ಅವರ ನಿರ್ದೇಶನದಲ್ಲಿ ಬಹಳ ಈಸಿಯಾಗಿ ನಾನು ಲ್ಯಾಂಗ್ವೇಜನ್ನು ಮಾತಾಡಿದ್ದೀನಿ. ಈ ಸಿನಿಮಾ ಮಾಡ್ಬೇಕಾದ್ರೆ ಫಸ್ಟು ನಾನು ಮಹೇಶ್ ಸರ್ ಫಸ್ಟ್ ನನಗೆ ಕತೆ ಹೇಳಿದ್ರು. ಕತೆ ಹೇಳಿದ್ಮೇಲೆ ಇದನ್ನು ಡೆವಲಪ್ ಮಾಡೋಣ ಅಂತ ಹೇಳಿದ್ರು. ಸ್ಕ್ರೀನ್ ಪ್ಲೇ ರೈಟಿಂಗ್ ಕೂತ್ಕೊಂಡ್ಮೇಲೆ ಸರಿ ಈ ಸಿನಿಮಾ ಹೊಸ ಹುಡುಗರು ಇಟ್ಕೊಂಡು ಮಾಡೋಣ ಅಂತ ಸರ್ ಡಿಸೈಡ್ ಮಾಡಿದ್ರು. ಎಸ್ ಸರ್ ಮಾಡೋಣ, ತುಂಬ ಚೆನ್ನಾಗಿರುತ್ತೆ, ರಾ ಸಬ್ಜೆಕ್ಟ್ ಆಗಿರುತ್ತೆ, ಎಲ್ಲ ಫ್ರೆಶ್ ಪೇಸ್ ಇಟ್ಕೊಂಡು ಸಿನಿಮಾ ಮಾಡೋಣ ಅಂತ ಹೊರಟ್ವಿ. ಹಾಗಾಗಿ ಫಸ್ಟ್ ನನಗೆ ಹೇಳಿದ್ರು ಮಹೇಶ್ ಸರು, ನೀನೇ ಒಂದು ಕ್ಯಾರೆಕ್ಟ್ರ್ ಮಾಡು. ಕಂಪ್ಲೀಟ್ ರಾ ಫೀಲು, 6 ಜನಕ್ಕೆ ಈಕ್ವಲ್ ಕ್ಯಾರೆಕ್ಟ್ರ್ ಕೊಟ್ಟಿದ್ದಾರೆ. ದೇವರಾಜ್ ಸರ್ ಇದೆ ಮೇಜರ್ ಹೀರೋ ಕ್ಯಾರೆಕ್ಟ್ರು. ಹಾಗಾಗಿ ಇದೊಂದು ಫ್ರೆಶ್ ಕತೆ ಆಗಿರುತ್ತೆ, ಕಂಪ್ಲೀಟ್ ರಾ ಬೇಸ್ಡ್ ಕತೆ ಆಗಿರುತ್ತೆ. ನನ್ನ ಹೆಸರು ಕೃಷ್ಣ ಅಂತ. ಮೊದಲಿಗಾಗಿ ಮಹೇಶ್ ಅವರು ಈ ಸಬ್ಜೆಕ್ಟ್ ಮಾಡಬೇಕಾದ್ರೆ ನಾನು ಅವ್ರ ಕೊಡೋ ಕೆಲಸ ಮಾಡ್ತಿದ್ದೆ. ಕಂಪ್ಲೀಟ್ ಸೀನ್ ಎಲ್ಲ ಕಂಪ್ಲೀಟಾಗಿ ರಾ ಆಗಿ ತುಂಬ ಆ್ಯಕ್ಷನ್ ಆಗಿ ಬರ್ತಿತ್ತು. ನಾನು ಕೇಳ್ತಿದ್ದೆ ಡೈರೆಕ್ಟರ್ನ, ಇಷ್ಟು ರಾ ಆಗಿದೆಯಲ್ಲ, ಹೆಂಗೆ ಕ್ಯಾರೆಕ್ಟರ್ಗಳು ಹೆಂಗೆ ಮಾಡ್ತಾರೆ, ಹೊಸೊಬ್ರು ಅಂತ ಹೇಳ್ತಾ ಇದ್ದೀರಲ್ಲ, 5 ಜನ ಯಾರ್ಯಾರನ್ನ ಹಾಕೋಬೇಕು ಅಂತ ಇದ್ದಾಗ ಫಸ್ಟ್ ಹೇಳಿದ್ದು ಅದರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ ಕೃಷ್ಣ, ನೀನು ಮಾಡು ಅದನ್ನು. ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ ಕಂಪ್ಲೀಟ್ ಔಟ್ ಆ್ಯಂಡ್ ಔಟ್ ರಾ ಸರ್. ಲೋಕಲ್ ಒಂದು ಹುಡುಗ, ಒಂದು ಗ್ರೂಪ್, ಒಂದು 6 ಜನ ಹುಡುಗರು ಹೆಂಗಿರ್ತಾರೆ, ಏನೇನು ಅವ್ರ ಮಧ್ಯೆ ಏನೇನು ನಡೆಯುತ್ತೆ, ಹೆಂಗೆ ಅವ್ರು ಏನೇನು ತೊಂದರೆಯಲ್ಲಿ ಸಿಕ್ಕಾಕೊಂತಾರೆ ಅನ್ನೋದು ಪಿಕ್ಚರ್ ಮೇಲೆ ಹೋಗಿದೆ. ನನ್ನ ಹೆಸರು ಲೋಕೇಶ್ ಅಂತ. ಇದು ನನ್ನ 2ನೇ ಸಿನಿಮಾ ಜಿಂದಾ ಅಂತೇಳಿ. ಈ ಚಿತ್ರದಲ್ಲಿ ಒಂದು ಒಳ್ಳೆಯ ಪಾತ್ರ ಮಾಡಿದ್ದೀನಿ. ನನ್ನ ಹೆಸರು ಅನಿರುದ್ಧ ಅಂತ. ನಂದು ಇದರಲ್ಲಿ ಒಂದು ಮೇಜರ್ ರೋಲ್ ಅಂತ ಮಾಡಿದ್ದೀನಿ. ಆ್ಯಂಡ್ ಇದ್ರ ಪಾತ್ರದಲ್ಲಿ ಎಕ್ಸ್ಪೀರಿಯನ್ಸ್ ಅಂದರೆ ತುಂಬ ಚೆನ್ನಾಗಿತ್ತು. ಜಿಂದಾ ಬಂದು ಒಂದು 1979 ನಡೆದಿರುವಂಥ ಒಂದು ನೈಜ ಘಟನೆ ಹೊಂದಿರುವಂಥ ಒಂದು ನನಗೆ ಈ ರೆಟ್ರೋ ಲುಕ್ ಅಂದ ತಕ್ಷಣ ನಮ್ಮ 101 ನೆನಪು ಸಿನಿಮಾ ಆದಮೇಲೆ ನನಗೆ ಮಾಡ್ತಿರುವಂಥ ಒಂದು ರೆಟ್ರೋ ಫೀಲ್ ಇರುವಂಥ ಒಂದು ಸಿನಿಮಾ ಇದು. ಮುಸ್ಸಂಜೆ ಮಹೇಶ್ ಸರ್ ಬಂದು ನಮ್ಮ ಮನೆಗೆ ನನಗೆ ಕತೆ ಹೇಳಿದಾಗ ನನಗೆ ಅನಿಸ್ತು, ಸರ್ ತುಂಬ ರಿಸ್ಕ್ ತೊಗೋತಾ ಇದ್ರೆ ಈ ಕತೆ ಮಾಡಿ, ಯಾಕಂದರೆ ಇಟ್ಸ್ ಅ ವೆರಿ ರಾ ರಗೆಡ್ ಆ್ಯಂಡ್ ಒಂಥರ ಎಲ್ಲೋ ಒಂದು ಕಡೆ ನಮಗೆ ಭಯ ಆಯಿತು ಈ ಸಬ್ಜೆಕ್ಟ್ ಮಾಡಿದ್ರೆ ಹೇಗೆ ಆಕ್ಸೆಪ್ಟ್ ಮಾಡ್ಕೋತಾರೆ ಜನ ಅಂತ. ಬಟ್ ಸಿನಿಮಾ ನೋಡಿದ್ಮೇಲೆ ನನಗೆ ಬಹಳ ಖುಷಿ ಆಯಿತು, ಯಾಕಂದರೆ ನನಗೆ ಮಹೇಶ್ ಸರ್ ಹೇಗೆ ಒಂದು ನರೇಷನ್ ಕೊಟ್ಟಿದ್ರು, ಸಿನಿಮಾ ಬಗ್ಗೆ ಆಗಿರ್ಬೋದು, ನನ್ನ ಪಾತ್ರ ಬಗ್ಗೆ ಆಗಿರ್ಬೋದು, ಅವರ ನರೇಷನ್, ಅವರ ವಿಷನ್ ಎಕ್ಸಾಕ್ಟಾಗಿ ಇಟ್ ವಾಸ್ ದೇರ್ ಆನ್ ಸ್ಕ್ರೀನ್. ಸೊ ಬಹಳ ಖುಷಿ ಆಯಿತು. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕು ಅಂದರೆ, ಪ್ರಾಬಬ್ಲಿ ನನ್ನ ಕೆರಿಯರಲ್ಲಿ ಇದಕ್ಕಿಂತ ಒಂದು ವಿಭಿನ್ನ ಪಾತ್ರ ಐ ಡೋಂಟ್ ಥಿಂಕ್ ಐ ಕ್ಯಾನ್. ನನ್ನ ಒಂದು ಇಮೇಜ್ಗೂ ನಾನು ಮಾಡಿರುವಂಥ ಸಿನಿಮಾಗಳಿಗೂ ಇವಾಗ ಜಿಂದಾಲಿ ನಾನು ಮಾಡಿರುವಂಥ ಪಾತ್ರಕ್ಕೂ ಬಹಳ ಡಿಫ್ರೆನ್ಸ್ ಇದೆ. ಆ್ಯಂಡ್ ಇಟ್ ಈಸ್ ಆಲ್ಸೋ ಅ ರಿಸ್ಕ್. ನಾನು ನನ್ನ ಒಂದು ಸಿನಿ ಜರ್ನಿಯಲ್ಲಿ ನಾನು ತೊಗೊಂಡಿರುವಂಥ ಒಂದು ರಿಸ್ಕ್ ಜಿಂದಾ ನನ್ನ ಪಾತ್ರ ನೋಡಿದ್ರೆ. ಆ್ಯಂಡ್ ಪ್ಲಸ್ ಇದರಲ್ಲಿ ಇನ್ನೊಂದು ಏನಂದರೆ ಭಾಳಷ್ಟು ಹಿರಿಯ ಕಲಾವಿದರಿದ್ದಾರೆ. ಆ್ಯಂಡ್ ಅದರಲ್ಲಿ ನನಗೆ ಇನ್ನೊಂದು ಖುಷಿ ಕೊಡುವಂಥದ್ದು ಅಂದರೆ ನಮ್ಮ ತಂದೆ ತಾಯಿ ಇಬ್ಬರು ಜಿಂದಾಲ್ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ಫ್ಯಾಕ್ಟ್ ನಮ್ಮ ತಂದೆ ನನಗೆ ಆನ್ ಸ್ಕ್ರೀನ್ ತಂದೆ ಕೂಡ ಜಿಂದಾಲ್ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಮೈ ಮದರ್ ಪ್ಲೇಸ್ ನಮ್ಮ ಯುವರಾಜ್ ಅವರ ತಾಯಿಯಾಗಿ ಮಾಡಿದ್ದಾರೆ. ಸೊ ಇಟ್ಸ್ ಐ ಥಿಂಕ್ ದಿಸ್ ವಿಲ್ ಡೆಫಿನೆಟ್ಲಿ ಬಿ ಅ ವಂಡರ್ಫುಲ್ ಫಿಲ್ಮ್ ಅನ್ನೋ ಒಂದು ನಂಬಿಕೆ ನನಗಿದೆ.